ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ನಾನು ಮಾಡುವ ಶರಣಾರ್ಥಿ. ಜೊತೆಗೆ ನನ್ನ ತರಗತಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ತರಗತಿಯನ್ನು ಶುರು ಮಾಡೋಣ. ತರಗತಿ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಮಾಸ್ತರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಫಾಲೋ ಮಾಡ್ತಾಯಿರಿ. ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ತರಗತಿ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ವಿಭಾಗದ ಅರ್ಥಶಾಸ್ತ್ರ ಅರ್ಥ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಪರೀಕ್ಷೆಗೆ ಪ್ರಮುಖವಾದಂಥ ಅಂಶಗಳನ್ನು ಅಷ್ಟೇ ಚರ್ಚೆ ಮಾಡ್ತಾ ಹೋಗ್ತೇನೆ. ಬನ್ನಿ ಪಾಠವನ್ನು ಶುರು ಮಾಡೋಣ. ಹಾಗಾದರೆ ಅರ್ಥಶಾಸ್ತ್ರ ಅರ್ಥ ತಿಳಿದುಕೊಳ್ಳೋಣ. ಅಂದರೆ ಅರ್ಥಶಾಸ್ತ್ರ ಅರ್ಥ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಅರ್ಥಶಾಸ್ತ್ರ ಎಂಬ ಪದವು ಇಂಗ್ಲೀಷ್ ಭಾಷೆಯ ಎಕನಾಮಿಕ್ಸ್ ಎಂಬ ಪದಕ್ಕೆ ಸಮಾನಾರ್ಥಕವಾಗಿ ಕಂಡುಬರ್ತೈತೆ. ಹಾಗಾದರೆ ಎಕನಾಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಬರ್ತಾ ಹೋಗ್ತೈತೆ. ಜೊತೆಗೆ ಗ್ರೀಕ್ ಭಾಷೆಯಲ್ಲಿ ಓಕೋಸ್ ಎಂದರೆ ಗೃಹ ಎಂದಲೂ ನೋಮೋಸ್ ಎಂದರೆ ನಿರ್ವಹಣೆ ಅಂತಲೂ ಅರ್ಥವಿದೆ. ಅಂದರೆ ಇದು ಕೇವಲ ಕುಟುಂಬದ ನಿರ್ವಹಣೆಯ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕಾಲಕ್ರಮೇಣ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಸ್ತರಣೆಗೊಂಡು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ವ್ಯಾಪಿಸಿದೆ. ಅಂದರೆ ಒಟ್ಟಾರೆಯಾಗಿ ಹೇಳೋದಾದಪ್ಪ ಅಂದರೆ ಎಕನಾಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಪದಗಳಿಂದ ಬಂದಿದೆ. ಅಂದರೆ ಗ್ರೀಕ್ ಭಾಷೆಯ ಓಕೋಸ್ ಎಂದರೆ ಗೃಹ ಅಥವಾ ಮನೆ ಅಥವಾ ಮತ್ತು ನೋಮಸ್ ಎಂದರೆ ನಿರ್ವಹಣೆ, ಮನೆಯ ನಿರ್ವಹಣೆ ಅಥವಾ ಗೃಹ ನಿರ್ವಹಣೆ. ಇದು ಕೇವಲ ಕುಟುಂಬದ ನಿರ್ವಹಣೆ ಅಲ್ಲದೆ ಕೂಡ ಜೊತೆಗೆ ಹೊರಬರುತ್ತಾ ಅರ್ಥಶಾಸ್ತ್ರದ ಒಂದು ವ್ಯಾಪ್ತಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ವಿಸ್ತರಣೆ ಆಗ್ತೈತಿ. ಈ ಒಂದು ಪದದ ಅರ್ಥ ಏನಪ್ಪ ಅಂದ್ರೆ ಕುಟುಂಬದ ನಿರ್ವಹಣೆ ಅಂತಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಅರ್ಥಶಾಸ್ತ್ರ ಅಧ್ಯಯನವು ವಿಷಯವು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋದಂಥ ಸಂದರ್ಭದಲ್ಲಿ 18ನೇ ಶತಮಾನದಲ್ಲಿ ಅರ್ಥಶಾಸ್ತ್ರದ ಪಿತಾಮಹರೆನಿಸಿಕೊಂಡಂಥ ಆಡಮ್ ಸ್ಮಿತ್ ರವರು ಒಂದು ಕೃತಿಯನ್ನು ಬರಿತಾ ಹೋಗ್ತಾರೆ. ಅದನ್ನು ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂತ ಆಡಮ್ ಸ್ಮಿತ್ ಅವರು ಹೇಳ್ತಾ ಹೋಗ್ತಾರೆ. ಅರ್ಥಶಾಸ್ತ್ರ ಎಂದರೇನಪ್ಪ ಅಂದ್ರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವುದನ್ನು ಅರ್ಥಶಾಸ್ತ್ರ ಅಂತಂದು ಕರಿತಾ ಹೋಗ್ತಾರೆ. ಈಗ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರು ಕರಿತಾ ಹೋಗ್ತಾರಪ್ಪ ಅಂದ್ರೆ ಆಡಮ್ ಸ್ಮಿತ್ ಅಂತ ಕರಿತಾ ಹೋಗ್ತಾರೆ. ಇವರ ಒಂದು ಪ್ರಮುಖವಾದದ್ದು ಕೃತಿ ಯಾವುದಪ್ಪ ಅಂದ್ರೆ ಸಂಪತ್ತನ್ನು ಕುರಿತು ಅಧ್ಯಯನ ಅಂದರೆ ಸಂಪತ್ತುಗಳ ಅಧ್ಯಯನವನ್ನು ಮಾಡೋದನ್ನು ಅರ್ಥಶಾಸ್ತ್ರ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಅರ್ಥಶಾಸ್ತ್ರದ ಅಧ್ಯಯನ ಮಾಡೋದನ್ನು ನಮಗೇನು ಉಪಯೋಗ ಮತ್ತು ಮಹತ್ವವೇನು, ಆ ಅರ್ಥಶಾಸ್ತ್ರದಿಂದ ನಮಗೆ ಏನು ಪ್ರಾಮುಖ್ಯತೆ ಎಂಬುದನ್ನು ನೋಡ್ತಾ ಹೋಗೋಣ. ನಮ್ಮ ಮಾನವನು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತಾನೆ. ಯಾವುದೇ ಒಂದು ಚಟುವಟಿಕೆ ಕೈಗೊಳ್ಳಬೇಕಾದಪ್ಪ ಆ ಒಂದು ಚಟುವಟಿಕೆಯಿಂದ ಏನು ನಮಗೆ ಲಾಭ ಇದೆ ಮತ್ತು ಆ ಒಂದು ಕೆಲಸ ಮಾಡೋದ್ರಿಂದ ಏನು ಲಾಭ ಇದೆ, ಅದರಿಂದ ನಮಗೆ ಏನು ಲಾಭ ಅನ್ನೋದನ್ನು ನೋಡ್ತಾ ಹೋದಪ್ಪ ಅಂದರೆ ಆ ಒಂದು ಅಂಶ ಚಟುವಟಿಕೆಯಲ್ಲಿ ಆರ್ಥಿಕ ಅಂಶವನ್ನು ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಂತೆ ಕೂಡ ಅರ್ಥಶಾಸ್ತ್ರವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಯಾವ ರೀತಿ ಒಂದು ಕೆಲಸ ಮಾಡಲು ಮತ್ತು ಕೆಲಸದಿಂದ ಏನು ಉಪಯೋಗ ಎಂಬುದನ್ನು ದಿನನಿತ್ಯಲೂ ನಮಗೆ ಸಹಕಾರ ಮಾಡ್ತಾ ಹೋಗ್ತೈತಿ. ಜೊತೆಗೆ ಪ್ರತಿಯೊಬ್ಬ ನಾಗರಿಕನಿಗೂ ಅರ್ಥಶಾಸ್ತ್ರದ ಜ್ಞಾನ ಇರಲೇಬೇಕಾಗತ್ತೆ. ಯಾಕಂದ್ರೆ ಒಂದು ಯಾವುದೇ ಒಂದು ಕೆಲಸ ಅಥವಾ ಕಾರ್ಯಗಳು ಮಾಡ್ತಾ ಹೋಗಬೇಕಾದ್ರೆ ಆ ಒಂದು ಅರ್ಥಶಾಸ್ತ್ರದ ಜ್ಞಾನ ಇರಬೇಕಾಗ್ತೈತಿ. ಜೊತೆಗೆ ಅರ್ಥಶಾಸ್ತ್ರವು ನಮ್ಮ ಸುತ್ತಮುತ್ತಲಿನಲ್ಲಿರುವಂಥ ನಮ್ಮ ಸಮಾಜದಲ್ಲಿರುವಂಥ ಬಡತನ, ನಿರುದ್ಯೋಗ, ಆರ್ಥಿಕ ಅಸಮಾನತೆ ಮುಂತಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಮತ್ತು ಪರಿಹಾರೋಪಾಯಗಳನ್ನು ಕಂಡುಕೊಳ್ಳೋಕ್ಕೆ ಇದು ಸಹಾಯ ಮಾಡ್ತಾ ಹೋಗ್ತೈತಿ. ಜೊತೆಗೆ ನಮ್ಮಲ್ಲಿರುವಂಥ ಅನೇಕ ಅಥವಾ ಮಿತವಾದ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳನ್ನು ತೃಪ್ತಿಗೊಳಿಸಿಕೊಳ್ಳಲು ಮುಂದಾಗುವ ಆಯ್ಕೆಯ ಸಮಸ್ಯೆಗಳನ್ನು ಅರ್ಥಶಾಸ್ತ್ರವು ಸೂಕ್ತ ಸನ್ನಿವೇಶಗಳ ಬಗೆಹರಿಸ್ತಾ ಹೋಗ್ತೈತೆ. ಅಂದ್ರೆ ನಮ್ಮಲ್ಲಿರುವಂಥ ಮಿತವಾದ ಸಂಪನ್ಮೂಲಗಳನ್ನು ಅನೇಕ ಸಂಪನ್ಮೂಲಗಳನ್ನು ಮತ್ತು ನಮ್ಮಲ್ಲಿರೋ ಅನೇಕ ಬಯಕೆಗಳನ್ನು ತೃಪ್ತಿಪಡಿಸಬೇಕಾದ ಆ ಸಮಸ್ಯೆಗಳ ಬಗ್ಗೆ ಒಂದು ಅರ್ಥಶಾಸ್ತ್ರವು ಅಧ್ಯಯನ ಮಾಡ್ತಾ ಹೋಗ್ತೈತಿ. ಜೊತೆಗೆ ಅರ್ಥಶಾಸ್ತ್ರವು ಉತ್ಪಾದಕರು ಏನು ಮಾಡ್ತಾರಪ್ಪ ಅಂದ್ರೆ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಆ ಉತ್ಪಾದನೆ ಮಾಡಬೇಕಾದ್ರೆ ನಾನು ಏನನ್ನು ಉತ್ಪಾದನೆ ಮಾಡಬೇಕು, ಈಗ ಉತ್ಪಾದನೆ ಮಾಡಬೇಕು ಮತ್ತು ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಮತ್ತು ಯಾವ ಬೆಲೆಯಲ್ಲಿ ಉತ್ಪಾದಿಸಬೇಕೆಂಬ ಮೂಲಭೂತ ಸಮಸ್ಯೆಗಳನ್ನು ಇಂಥ ಸಂದರ್ಭಗಳಲ್ಲಿ ಅರ್ಥಶಾಸ್ತ್ರ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತದೆ. ಅಂದರೆ ಒಂದು ಉತ್ಪಾದಕನಿಗೆ ಸರಕುಗಳನ್ನು ತಯಾರು ಮಾಡಬೇಕಾದ ಯಾವ ರೀತಿ ನಾವು ಉತ್ಪಾದನೆ ಮತ್ತು ಯಾರಿಗಾಗಿ ಮತ್ತು ಯಾವ ಬೆಲೆಯಲ್ಲಿ ಇಂಥ ಮೂಲಭೂತ ಸಮಸ್ಯೆಗಳನ್ನು
ಎದುರಾದಾಗ ಈ ಒಂದು ಅರ್ಥಶಾಸ್ತ್ರವು ಮಾರ್ಗದರ್ಶನ ನೀಡ್ತಾ ಹೋಗ್ತವೆ. ಜೊತೆಗೆ ಅರ್ಥಶಾಸ್ತ್ರವು ಬೆಲೆಗಳ ಏರಿಳಿತದ ಕಾರಣಗಳು ಮತ್ತು ಪರಿಣಾಮಗಳನ್ನು ಗುರುತಿಸಿ ಬೆಲೆಗಳ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಉಪಾಯವನ್ನು ಸೂಚಿಸ್ತಾ ಹೋಗ್ತೈತೆ. ಅಂದ್ರೆ ಅರ್ಥಶಾಸ್ತ್ರವು ಬೆಲೆಗಳು ಏರಿಳಿತ ಆಗ್ತೈತೆ, ಆ ಬೆಲೆಗಳ ಏರಿಳಿತ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು ಗುರುತಿಸಿ ಆ ಬೆಲೆಗಳ ಒಂದು ಸ್ಥಿರತೆಯನ್ನು ಕಾಪಾಡ್ತಾ ಹೋಗ್ತಾ ನಮಗೆ ತಿಳಿಸ್ತಾ ಹೋಗ್ತೈತಿ. ಜೊತೆಗೆ ನಮ್ಮಲ್ಲಿ ಭೂಮಿ, ನೀರು, ಅರಣ್ಯ, ಖನಿಜಗಳು ಮುಂತಾದ ಅನೇಕ ನೈಸರ್ಗಿಕ ಸಂಪನ್ಮೂಲಗಳು ಇವು ಮಿತವಾಗಿರುವಂಥದ್ದು. ಇವೇನು ಮಿತವಾಗಿರುತ್ತೆ ಅಂದರೆ ಇವನ್ನೇನು ಮರು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಈ ಒಂದು ಸಂಪನ್ಮೂಲಗಳನ್ನು ಮಿತವಾಗಿ ಮತ್ತು ದಕ್ಷವಾಗಿ ಬಳಸ್ಕೊಳ್ಳಬೇಕಾದ್ರೆ ಈ ಸಂಪನ್ಮೂಲಗಳು ಇನ್ನೂ ಮುಂದಿನ ಜನಾಂಗಕ್ಕೂ ಮತ್ತು ದೊರಕಬೇಕಪ್ಪ ಆದರೆ ಅವುಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು ಎಂಬುದನ್ನು ಈ ಒಂದು ಇದು ಅರ್ಥಶಾಸ್ತ್ರವು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತೈತಿ. ಹಾಗಾದರೆ ಈ ಒಂದು ಮಾರ್ಗದರ್ಶನದ ಮಹತ್ವ ಏನಪ್ಪ ಅಂದ್ರೆ ನಮ್ಮಲ್ಲಿರುವಂಥ ಸಮಾಜದಲ್ಲಿರುವಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಹೋಗ್ತೈತಿ ಮತ್ತು ಮಿತವಾದ ಸಂಪನ್ಮೂಲಗಳು ಯಾವ ರೀತಿ ಬಳಸ್ಬೇಕಂತ ಹೇಳ್ತೈತಿ ಮತ್ತು ಉತ್ಪಾದಕರ ನಡುವೆ ಇರುವಂಥ ಮೂಲಭೂತ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗ್ತೈತಿ ಮತ್ತು ಬೆಲೆಗಳ ಏರಿಳಿತ, ಬೆಲೆಗಳ ಸ್ಥಿರತೆಯನ್ನು ಕಾಪಾಡ್ತಾ ಹೋಗ್ತೈತಿ. ಹೀಗೆ ಹಲವಾರು ಅಂಶಗಳನ್ನು ನಾವು ಅರ್ಥಶಾಸ್ತ್ರದ ಅಧ್ಯಯನದಿಂದ ನಾವು ತಿಳ್ಕೊತಾ ಹೋಗ್ತೀವಿ. ಜೊತೆಗೆ ಹಾಗಾದರೆ ಆರ್ಥಿಕ ಚಟುವಟಿಕೆ ಅಂದರೆ ಏನಂತ ತಿಳ್ಕೊತೇವೆ. ಹಾಗಾದರೆ ನಮ್ಮಲ್ಲಿರುವಂಥ ಮಾನವನ ಅಪರಿಮಿತ ಅಂದ್ರೆ ಅನೇಕ ಬಯಕೆಗಳಿದೆ. ಅವನ ಬಯಕೆಗಳನ್ನು ಆ ಬಯಕೆಗಳನ್ನು ತೃಪ್ತಿಪಡಿಸಬೇಕಾದ್ರೆ ಅದು ಸರಕು ಸೇವೆಗಳಿದೆ. ಅದನ್ನು ತುಷ್ಟಿ ಗುಣ ಅಂತ ಕರಿತಾ ಹೋಗ್ತೇವೆ. ತುಷ್ಟಿ ಗುಣ ಅಂತಂದ್ರೆ ಮಾನವನಲ್ಲಿ ಅನೇಕ ಅಪರಿಮಿತವಾದಂಥ ಬಯಕೆಗಳಿದೆ. ಆ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿ ಎಲ್ಲಿ ಐತಪ್ಪ ಅಂದ್ರೆ ಸರಕು ಮತ್ತು ಸೇವೆಗಳೈತಿ. ಇದನ್ನು ಏನಂತ ಕರಿತಪ್ಪ ಅಂದ್ರೆ ಒಟ್ಟಾರೆಯಾಗಿ ತುಷ್ಟಿ ಗುಣ ಅಂತಂದು ಕರಿತಾ ಹೋಗ್ತೇವೆ. ಈಗ ಉದಾಹರಣೆ ಹೇಳ್ಬೇಕಪ್ಪ ಆದರೆ ನಮಗೆ ಹಸಿವಾದಾಗ ಊಟ ಮಾಡಬೇಕನ್ಸುತ್ತೆ. ಆ ಊಟಕ್ಕೆ ನಮಗೆ ಆ ಒಂದು ಹಸಿವಾದಾಗ ಒಂದು ಊಟ ಮಾಡ್ತೀವಲ್ಲ, ಆ ಊಟಕ್ಕೆ ಏನು ನಮ್ಮ ಈ ಬಯಕೆ ತೃಪ್ತಿಪಡಿಸೋ ಶಕ್ತಿ ಇದೆ. ಅದರಂತೆ ಕೂಡ ಬಾಯಾರಿಕೆ ಆದಾಗ ನೀರು ಕುಡಿಯುವ ಬಯಕೆ ಆಗಿರುತ್ತದೆ. ಅಂದರೆ ಆ ನೀರಿಗೆ ಬಾಯಾರಿಕೆಯನ್ನು ನೀಗಿಸುವಂಥ ತೃಪ್ತಿಪಡಿಸುವಂಥ ಶಕ್ತಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹೀಗೆ ನಾವು ದಿನನಿತ್ಯದಲ್ಲಿ ಭಾಳಷ್ಟು ಸರಕು ಸೇವೆಗಳು ಕೊರತೆಯಲ್ಲಿದ್ದು ಅವು ನಮ್ಮ ಪುಕ್ಕಟ್ಟೆ ಆಗಿದ್ವು. ನಮ್ಮಲ್ಲಿರುವಂಥ ಅನೇಕ ಸರಕು ಸೇವೆಗಳು ಇರ್ತಾವೆ, ಅವು ನಮಗೆ ಪುಕ್ಸಟ್ಟೆಯಾಗಿ ಸಿಗಂಗಿಲ್ಲ. ಅವುಗಳನ್ನ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ದುಡ್ಡು ಕೊಟ್ಟು ಅಥವಾ ಹಣ ಕೊಟ್ಟನ್ನು ತೆಗೆದುಕೊಳ್ಬೇಕಾಗ್ತದೆ. ಅಂಥ ಒಂದು ಸರಕು ಸೇವೆಗಳನ್ನು ಆರ್ಥಿಕ ಸರಕು ಸೇವೆಗಳು ಅಂತ ಹೇಳ್ತಕ್ಕ. ಅಂದರೆ ನಮ್ಮಲ್ಲಿರುವಂಥ ಅನೇಕ ಸರಕು ಸೇವೆಗಳನ್ನು ನೋಡ್ತಾ ಹೋಗ್ತೀವಿ. ಅವುಗಳನ್ನು ದುಡ್ಡು ಕೊಟ್ಟು ಅಥವಾ ಹಣದಿಂದ ತೆಗೆದುಕೊಡ್ತಾವಲ್ಲ ಅವಕ್ಕೆ ಆರ್ಥಿಕ ಸರಕು ಸೇವೆಗಳಂತ ಕರ್ತಾ ಹೋಗ್ತೀವಿ. ಹಾಗಾದರೆ ಈಗ ಹಣವನ್ನು ಕೊಡಬೇಕಾದ್ರೆ ಹಣ ನಮಗೆ ಹೇಗೆ ದೊರೀತೈತಿ? ಹಣ ಗಳಿಸ್ಬೇಕಾದ್ರೆ ಯಾವುದೇ ಒಂದು ಉದ್ಯೋಗ ಮಾಡ್ಬೇಕು, ಯಾವುದೇ ಒಂದು ಕೆಲಸ ಮಾಡ್ಬೇಕು. ಕೆಲಸ ಮಾಡಬೇಕಾದ್ರೆ ನಾವು ಯಾವ ರೀತಿ ಯಾವ ರೀತಿ ಕೆಲಸ ಮಾಡಬೇಕು? ಶ್ರಮ ಮತ್ತು ಕೌಶಲ್ಯದ ಮೂಲಕ ನಾವು ಏನು ಮಾಡ್ತೀವಿ? ಹಣವನ್ನು ಗಳಿಸ್ತಾ ಹೋಗ್ತೀವಿ. ಆ ಹಣದಿಂದ ನಾವು ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ಬಯಕೆಗಳು ತೃಪ್ತಿಪಡ್ತಾ ಹೋಗ್ತೀವಿ. ಹಾಗಾದರೆ ಮಾನವನು ಹಣವನ್ನು ಮತ್ತು ಸಂಪತ್ತನ್ನು ಗಳಿಸಲು ತನ್ನ ಮೂಲಭೂತ ಬಯಕೆಗಳು ತೃಪ್ತಿಪಡಿಸಲು ಅನೇಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಹೋಗ್ತಾನೆ. ಇಂಥ ಚಟುವಟಿಕೆಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತಾ ಹೋಗ್ತವೆ. ಹಾಗಾದರೆ ಸಾಮಾನ್ಯವಾಗಿ ಹೇಳೋದಾದಪ್ಪ ಅಂದ್ರೆ ಆರ್ಥಿಕ ಚಟುವಟಿಕೆಗಳಂದ್ರೆ ಏನಪ್ಪ ಅಂದ್ರೆ ಮಾನವನು ಹಣವನ್ನು ಮತ್ತು ಸಂಪತ್ತನ್ನು ಗಳಿಸುವ ಸಲುವಾಗಿ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸ್ತಾ ಹೋಗ್ತಾನೆ. ಇಂಥ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆ ಎಂದು ಕರಿತಾ ಹೋಗ್ತೀವಿ. ಹಾಗಾದರೆ ಆರ್ಥಿಕ ಚಟುವಟಿಕೆ ಯಾವ್ಯಾವುದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಉತ್ಪಾದಕ ಚಟುವಟಿಕೆಗಳು ಅಂದರೆ ಹೆಸರೇ ಸೂಚಿಸುವಂತೆ ಉತ್ಪಾದನೆ ಮಾಡುವ ಅಂದರೆ ಸರಕು ಸೇವೆಗಳನ್ನು ಉತ್ಪಾದಿಸುವಂತೆ ಕೈಗೊಳ್ಳುವ ಚಟುವಟಿಕೆಗಳೇ ಉತ್ಪಾದಕ ಚಟುವಟಿಕೆಗಳು. ಅಂದರೆ ಉದಾಹರಣೆಗೆ ವ್ಯವಸಾಯ ಮಾಡ್ತಾ ಹೋಗ್ತೀವಿ, ಪಶುಪಾಲನೆ ಮಾಡ್ತೀವಿ, ಮೀನುಗಾರಿಕೆ, ಗಣಿಗಾರಿಕೆ, ಅರಣ್ಯ ಬೆಳೆಸೋ ವಿವಿಧ ರೀತಿಯ ಕೈಗಾರಿಕೆಗಳು ಮತ್ತು ಸಾರಿಗೆ ಸಂಪರ್ಕ ಇತ್ಯಾದಿ. ಇವು ಯಾವಪ್ಪ ಅಂದ್ರೆ ಉತ್ಪಾದಕ ಚಟುವಟಿಕೆ ಅಂದರೆ ಸರಕು ಸೇವೆಗಳನ್ನು ಉತ್ಪಾದಿಸುವಂಥ ಚಟುವಟಿಕೆಯನ್ನು ಉತ್ಪಾದಕ ಚಟುವಟಿಕೆಗಳನ್ನು ಕರ್ತಾ ಹೋಗ್ತೀವಿ. ಎರಡನೇದು ಅನುಭೋಗಿ ಚಟುವಟಿಕೆಗಳು ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದೇ ಅನುಭವಕ್ಕಾಗಿ. ಮಾನವನು ಸರಕು ಸೇವೆಗಳನ್ನು ಬಳಸಿಕೊಳ್ಳುವ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸ್ತಾ ಹೋಗ್ತಾನೆ. ಎಲ್ಲ ಚಟುವಟಿಕೆಗಳನ್ನು ಅನುಭೋಗಿ ಚಟುವಟಿಕೆಗಳು ಅಂತ ಕರ್ತಾ ಹೋಗ್ತಾರೆ. ಅಂದರೆ ಅನುಭೋಗಿ ಚಟುವಟಿಕೆ ಅಂದಪ್ಪ ಅಂದ್ರೆ ಸರಕು ಸೇವೆಗಳನ್ನು ಉತ್ಪಾದಿಸುವುದೇ ಅನುಭವ ಮಾಡೋಕ್ಕಾಗಿ. ಆ ಮಾನವನು ಸರಕು ಸೇವೆಗಳನ್ನು ಬಳಸಿಕೊಳ್ಳುವ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸ್ತಾ ಹೋಗ್ತಾನೆ. ಈ ಒಂದು ಎಲ್ಲ ಚಟುವಟಿಕೆಗಳನ್ನು ಅನುಭೋಗಿ ಚಟುವಟಿಕೆಗಳು ಅಂತ ಕರ್ತಾ ಹೋಗ್ತಾರೆ.
ಮೂರನೇದು ವಿನಿಮಯ ಚಟುವಟಿಕೆಗಳು. ಉತ್ಪಾದಕರು ಅನುಭೋಗಿಗಳಿಗಾಗಿ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಉತ್ಪಾದಕರು ಉತ್ಪಾದಿಸಿದಂಥ ಸರಕುಗಳನ್ನು ಅನುಭೋಗಿಗಳಿಗೆ ತಲುಪಿಸಲು ಮಾರಾಟ ವ್ಯವಸ್ಥೆ ನೋಡ್ತಾ ಹೋಗ್ತೇವೆ. ಇಲ್ಲಿ ಒಂದು ಮಾರಾಟ ವ್ಯವಸ್ಥೆ ಯಾವ ರೀತಿ ಇರ್ತಪ್ಪ ಅಂದ್ರೆ ಸರಕುಗಳ ಸಂಗ್ರಹಣೆ, ಸಾಗಾಟ ಹಾಗೂ ಮಾರುವ ಕೊಳ್ಳುವ ಚಟುವಟಿಕೆಯನ್ನು ನೋಡ್ತಾ ಹೋಗ್ತದೆ. ಅಂದ್ರೆ ವಿನಿಮಯ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಆಗುವುದನ್ನು ವಿನಿಮಯ ಅಂತ ಕರಿತಾ ಹೋಗ್ತೀವಿ. ಅದನ್ನು ತಗೊಂಡು ಇಲ್ಲಿ ಸರಕುಗಳ ಸಂಗ್ರಹಣೆ ಆಗ್ತೈತಿ, ಸಾಗಾಟ ಆಗ್ತೈತಿ, ಮಾರುವ ಮತ್ತು ಕೊಳ್ಳುವ ಅಂಥ ಚಟುವಟಿಕೆಗಳನ್ನು ವಿನಿಮಯ ಚಟುವಟಿಕೆಗಳು ಅಂತಂದು ಕರಿತಾ ಹೋಗ್ತೇವೆ. ಮತ್ತು ಕೊನೆಯದಾಗಿ ವಿತರಣೆ ಚಟುವಟಿಕೆ ಅಂದರೆ ಉತ್ಪಾದನೆಯಿಂದ ಬರುವ ಆದಾಯವನ್ನು ಉತ್ಪಾದನೆಗೆ ಸಹಾಯ ಮಾಡಿ ಉತ್ಪನ್ನಗಳಿಗೆ ಹಂಚಬೇಕಾಗಿದೆ. ಉತ್ಪನ್ನಗಳ ಬೆಲೆಯನ್ನು ನಿರ್ಧರಿಸಲು ಕೈಗೊಳ್ಳುವ ಚಟುವಟಿಕೆಗಳನ್ನು ಆದಾಯವು ಎಲ್ಲ ಜನರಲ್ಲಿ ನ್ಯಾಯೋಚಿತವಾಗಿ ಹಂಚಿಕೆಯಾಗುವಂತೆ ಕ್ರಮ ಕೈಗೊಳ್ಳಬೇಕು. ಅಂದರೆ ಇಲ್ಲಿ ವಿತರಣೆ ಚಟುವಟಿಕೆಗಳು ಅಂದರೆ ಏನಪ್ಪ ಅಂದ್ರೆ ಉತ್ಪಾದನೆಯಿಂದ ಬರುವ ಈಗೇನು ನಾವು ಉತ್ಪಾದನೆ ಮಾಡಿರ್ತೀವೋ ಅದರಿಂದ ಬಂದಂಥ ಆದಾಯವನ್ನು ನಾವು ಏನು ಒಂದು ಉತ್ಪಾದನೆ ಮಾಡುವಂಥ ಸಂದರ್ಭ ಅನೇಕ ಉತ್ಪಾದನೆಗಳಿಗೆ ಹಂಚಬೇಕು. ಈ ಒಂದು ಉತ್ಪಾದನೆಗಳಿಗೆ ಬೆಲೆಯನ್ನು ಹಂಚಬೇಕಾದ್ರೆ ಆ ಒಂದು ಚಟುವಟಿಕೆ ಒಳಗೊಂಡಿರ್ತೈತಿ. ಆ ಒಂದು ಆದಾಯವು ಉತ್ಪಾದನಾಂಗಗಳಿಗೆ ಸಮನಾಗಿ ಅಥವಾ ನ್ಯಾಯೋಚಿತವಾಗಿ ಹಂಚಿಕೆ ಆಗುವುದನ್ನು ವಿತರಣೆಯ ಚಟುವಟಿಕೆಗಳನ್ನು ಕರಿತಾ ಹೋಗ್ತೀವಿ. ಹಾಗಾದರೆ ಇಲ್ಲಿವರೆಗೂ ನಾವು ಏನು ತಿಳಿದುಕೊಂಡೇವೆ ಅಂದರೆ ಸ್ನೇಹಿತರೆ, ಅರ್ಥಶಾಸ್ತ್ರ ಅರ್ಥ, ಪ್ರಾಮುಖ್ಯತೆ ಮತ್ತು ದೃಷ್ಟಿಗುಣ ಮತ್ತು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ತಿಳ್ಕೊತ ಹೋದ್ವಿ. ಜೊತೆಗೆ ಇಲ್ಲಿ ಸಾಮಾನ್ಯವಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಉತ್ಪಾದಕ ಚಟುವಟಿಕೆಗಳು, ಅನುಭೋಗಿ ಚಟುವಟಿಕೆಗಳು, ವಿನಿಮಯ ಚಟುವಟಿಕೆಗಳು ಮತ್ತು ವಿತರಣೆ ಚಟುವಟಿಕೆಗಳನ್ನು ನೋಡ್ತಾ ಹೋಗಿ. ಇಲ್ಲಿವರೆಗೂ ತರಗತಿಯನ್ನು ಆಲಿಸಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೆ ಆದರೆ ತರಗತಿ ಪರಿಣಾಮಕಾರಿಯಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಆದರೆ ಪೂರ್ಣ ಅರ್ಥಶಾಸ್ತ್ರ ಪದವು ಗ್ರೀಕ್ ಭಾಷೆಯ ಕ್ಷಮೆಯಿರಲಿ ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ಪದಗಳಿಂದ ಬಂದಿದೆ. ಅಂದರೆ ಅರ್ಥಶಾಸ್ತ್ರ ಪದವು ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಪದಗಳಿಂದ ಬಂದಿದೆ. ಓಕೋಸ್ ಅಂದರೆ ಗೃಹ ಮತ್ತು ನೋಮೋಸ್ ಅಂದರೆ ನಿರ್ವಹಣೆ. ಅರ್ಥಶಾಸ್ತ್ರದ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮಸ್ ಎಂಬ ಪದಗಳಿಂದ ಬಂದಿದೆ. ಹಾಗಾದರೆ ಮೌರ್ಯರ ಆಸ್ಥಾನದಲ್ಲಿದ್ದ ಕೋಟೆಯನ್ನು ರಚಿಸಿದ ಗ್ರಂಥ ಯಾವುದೆಂದರೆ ಅರ್ಥಶಾಸ್ತ್ರ. ಕೋಟೆಯನ್ನು ರಚಿಸಿದ ಗ್ರಂಥ ಯಾವುದೆಂದರೆ ಅರ್ಥಶಾಸ್ತ್ರ. ಸರಕು ಸೇವೆಗಳಿರೋ ಮಾನವ ಬಯಕೆಯನ್ನು ತೃಪ್ತಿಪಡಿಸುವ ಗುಣಕ್ಕೆ ಏನಂತ ಕರಿತಪ್ಪ ಅಂದ್ರೆ ತುಷ್ಟಿ ಗುಣ ಅಂತ ಕರಿತೇವೆ. ತುಷ್ಟಿ ಗುಣ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಭೌತಿಕ ಕೆಲಸಕ್ಕೆ ನಾವು ಏನಂತ ಕರಿತೇವಪ್ಪ ಅಂದ್ರೆ ಆರ್ಥಿಕ ಚಟುವಟಿಕೆ ಅಂತ ಕರಿತಾ ಹೋಗ್ತೀವಿ. ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಭೌತಿಕ ಕೆಲಸಕ್ಕೆ ಏನಂತ ಕರಿತಪ್ಪ ಅಂದ್ರೆ ಆರ್ಥಿಕ ಚಟುವಟಿಕೆ ಅಂತ ಕರಿತಾ ಹೋಗ್ತೀವಿ. ಇಲ್ಲಿವರೆಗೂ ನನ್ನ ತರಗತಿಯನ್ನು ವೀಕ್ಷಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದವನ್ನು ತಿಳಿಸುತ್ತಾ, ಈ ಒಂದು ತರಗತಿ ಇಷ್ಟವಾಯಿತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ನನ್ನ ಒಂದು ತಪ್ಪುಗಳಾಯ್ತು ಮತ್ತು ನಿಮ್ಮ ಒಂದು ಪ್ರಶ್ನೆಗಳೈತೆ ನಾನು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಕೇಳ್ಕೊಳುತ್ತೆ. ಇಲ್ಲಿವರೆಗೆ ಕೇಳಿದಂಥ ಸ್ನೇಹಿತರಿಗೆ ಮಾಸ್ಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ದಿನನಿತ್ಯ ಅಪ್ಡೇಟ್ಗಳಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಿಸ್ತಾರೆ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು.